ಕಡೆಗೆ ತುಮಕೂರಿನಲ್ಲಿ ಬಣ ಜಗಳ ಕಾಂಗ್ರೆಸ್ನಲ್ಲಿ ಬೀದಿಗೆ ಬೀಳ್ತಾ ಇದೆ. ಪ್ರಮುಖವಾಗಿ ಪರಮೇಶ್ವರ್ ರಾಜಣ್ಣ ವಿರುದ್ಧ ಗುಬ್ಬಿ ಶ್ರೀನಿವಾಸ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗುಬ್ಬಿ ಶ್ರೀನಿವಾಸ್ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಡ್ತಿದ್ದಾರೆ. ನಾವು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು, ನಮಗೂ ಪದೇ ಪದೇ ಸಮಸ್ಯೆನೇ ಆಗ್ತಾ ಇದೆ. ನಾವೆಲ್ಲ ಸ್ನೇಹಿತರೆ, ಒಂದೇ ಪಕ್ಷದಲ್ಲಿ ಇದ್ದೀವಿ, ಅವರನ್ನ ಕರೆದು ಮಾತಾಡ್ತೀನಿ, ಮಾತಾಡದೇ ಇರೋ ಸ್ಥಿತಿಯಲ್ಲಿ ಏನಿಲ್ಲ ಅಂತ ಗುಬ್ಬಿ ಶ್ರೀನಿವಾಸ್ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಮಸ್ಯೆ ಆಗ್ತಿರೋದು ಹೌದು, ಬಣ ಜಗಳ ಇರೋದು ಹೌದು ಅನ್ನೋದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಂತೆ ಆಗ್ತಿದೆ. ಈಗಾಗಲೇ ನಾವು ಗಮನಿಸಿದ್ವಿ, ಹಾಲು ಉತ್ಪಾದಕರ ಅಧ್ಯಕ್ಷ ಚುನಾವಣೆ ವಿಚಾರದಲ್ಲಿ ಬಯಲಾದಂತಹ ಬೀದಿ ಜಗಳ ಯಾವ ಸ್ವರೂಪವನ್ನು ಪಡ್ಕೊಳ್ತು ಅಂತ. ಅವನು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ, ಅಣ್ಣ ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗಾ ನಂಗೆ ಶ್ವಾಸ ಕೊಟ್ಬಿಟ್ರಲ್ಲ. ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ಅಧಿಕಾರ ಐತೆ ನಡಿಬೋದು, ಬೇರೆ ಒಬ್ಬ ಇರ್ತಾರೆ, ನಮಗೆಲ್ಲ ಕಾಯ್ತಕ್ಕಂಥವ್ರು ಒಬ್ಬ ಇರ್ತಾರೆ. ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕೋ ದಿನ ಬರುತ್ತೆ, ಬಂದಂಗೇನಿರಲ್ಲ. ಮುಂದಿನ ದಿನಗಳಲ್ಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ. ಅಧಿಕಾರ ನಾವು ಯಾಕೆ ಹೇಳಿದ್ರೆ ಅದಕ್ಕೆ ಅಧ್ಯಕ್ಷ ಆಗ್ಬೇಕು ಅಂತಂದಿರಲ್ಲ, ನಮ್ಮೊಮ್ಮನೆ ಅವ್ರು ಆಗ್ತಿದ್ರು ನಾನು ಮಾಡಲ್ಲ. ನನಗೆ ಆಸಕ್ತಿ ಇಲ್ಲ, ನನಗೆ ಗೊತ್ತಿದೆ ಯಾವಾಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಹಿಂಭಾಗದಿಂದ ಇನ್ನೊಬ್ರು ನೆರಳಲ್ಲಿ ಇನ್ನೊಬ್ರು ಮನೆ ಬಾಕಿ ಹೋಗಿ ಭಿಕ್ಷೆ ಬೇಡಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ಸುದ್ಗತಿ ನನಗೆ ಬಂದಿಲ್ಲ. ಕೊಡಿಸ್ತೀನಿ, ನನಗೆ ಗೊತ್ತಿದೆ. ನನಗೆ ನಂದೇ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥದ್ದು. ಹಿಂಭಾಗದಿಂದ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ. ನನ್ನ ಜನರ ಆಶೀರ್ವಾದದಿಂದ ನಾನು ಚುನಾವಣೆಯಲ್ಲಿ ಎದುರಿಸಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು. ಈ ಚುನಾವಣೆಯಲ್ಲಿ ಮಾತ್ರ ಆ ರೀತಿ ಮಾತಾಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳೇ, ಒಂದೇ ಪಕ್ಷದಲ್ಲಿದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೇ ಇಲ್ಲ. ನೋ ಪರ್ಮನೆಂಟ್ ಸಿಸ್ಟಮ್. ಮಾತಾಡ್ತೀನಿ, ಅದಕ್ಕೆ ನನಗೇನು ಮಾತಾಡದೇ ಇರೋದು ಅಂತ ಅಂಥದ್ದೇನಿಲ್ಲ. ಮಾತಾಡದೆ ಮಾತುಗಳು ಬಿಡೋ ಅಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀನಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರಿದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತೀನಿ. ಇದೇ ತುಮಕೂರು ಜಿಲ್ಲಾ ಕಾಂಗ್ರೆಸ್ನ ವಾಕ್ ಸಮರಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಶ್ರೀನಿವಾಸ್ ಅವರು ಸಿಡಿದೆ ಹೇಳ್ತಾ ಇದ್ದಾರೆ. ರಾಜಣ್ಣ ಮತ್ತು ಪರಮೇಶ್ವರ್ ವಿರುದ್ಧ ಬಹಿರಂಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಡೆಗೆ ಶ್ರೀನಿವಾಸ್ ವಿರುದ್ಧ MLC ರಾಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೆಂಡತಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಪ್ರತಿನಿಧಿ ಬೈತಾರೆ. ರಾಜಣ್ಣ ಪರಮೇಶ್ವರ್ ಏನಾದರೂ ಮಾತು ಕೊಟ್ಟಿದ್ರೆ ಇವರಿಗೆ, ನಿಮ್ಮ ಪತ್ನಿಗೆ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಮಾತೇನಾದರೂ ಕೊಟ್ಟಿದ್ರಾ ಅಂತ ಇವರು ಪ್ರಶ್ನೆ ಕೇಳ್ತಿದ್ದಾರೆ. ನೀನ್ ಯಾರನ್ನ ಗೆಲ್ಸಿದ್ಯಪ್ಪ, ಚುನಾವಣೆಗೆ ನಿಮ್ಮ ಪರ ನಾವು ಓಡಾಡಿದ್ವಿ ಅಂತ ಶ್ರೀನಿವಾಸ್ ವಿರುದ್ಧ MLC ರಾಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏಕವಚನದಲ್ಲಿ ಒಬ್ರಿಗೊಬ್ರು ಬೈದಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಸಚಿವರು ವರ್ಸಸ್ ಕಾಂಗ್ರೆಸ್ ಶಾಸಕ ಅನ್ನೋ ಪರಿಸ್ಥಿತಿ ಇತ್ತು, ಈಗ MLC ವರ್ಸಸ್ ಶಾಸಕ ಅನ್ನೋ ಪರಿಸ್ಥಿತಿ ಕೂಡ ತುಮಕೂರಿನಲ್ಲಿ ನಿರ್ಮಾಣ ಆಗಿದೆ. ಅದೇ ಆಯ್ತಪ್ಪ, ಅಷ್ಟು ನಿಮ್ಗೆ ಕಾಳಜಿ ಇದ್ದಿದ್ರೆ ನಿಮ್ ಮನೆಯವ್ರನ್ನ ಬಿಟ್ಟು ಅಲ್ಲಿ ಯಾರೋ SC/ST ನಿಲ್ಲಿಸ್ಬೋದಿತ್ತಲ್ಲ. ಅಷ್ಟು ನಿಮ್ಗೆ ಹಿಂದುಳಿದವ್ರ ಬಗ್ಗೆ SC/ST ಬಗ್ಗೆ ನಿಮ್ ಕಾಳಜಿ ಇದ್ದಿದ್ರೆ ನಿಮ್ ಮನೆಯವ್ರನ್ನ ನಿಲ್ಸೋದ್ ಬಿಟ್ಟು ನೀವು ಅಲ್ಲಿ ಯಾರೋ ಒಬ್ಬ ಹಿಂದುಳಿದವ್ರನ್ನ ನಿಲ್ಸಿ ಗೆಲ್ಲಿಸ್ಕೊಂಡಿದ್ರೆ ಅವತ್ತು ನೀವು ಮಾತಾಡಿದಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಹೇಳೋದು ಏನು ಇಲ್ವಲ್ಲ. ಅಧಿಕಾರ ನಾನು ಹೆಂಡತಿಗೆ ಸಿಗ್ಲಿಲ್ಲ ಅಂತ ಹೇಳಿ ಏನೋ ದಿವಸ ರಾಜಣ್ಣವ್ರನ್ನು ಬೈಕೊಳ್ಳೋದೆ, ಪರಮೇಶ್ವರ್ ಅವ್ರನ್ನು ಬೈಕೊಳ್ಳೋದೆ. ಏನೇನು ಮಾತು ಕೊಟ್ಟಿದ್ರು ನಿಮ್ಗೆ? ಪರಮೇಶ್ವರ್ ಅವರಾಗ್ಲಿ ರಾಜಣ್ಣವರಾಗ್ಲಿ, ಇಲ್ಲಪ್ಪ ನೀನ್ ಹೆಂಡತಿ ಗೆಲ್ಲಿಸ್ಕಮ್ಮ, ನೀನ್ ಹೆಂಡತಿನ ಅಧ್ಯಕ್ಷ ಮಾಡ್ತೀನಿ ಅಂತ ಯಾರಾದ್ರು ಮಾತು ಕೊಟ್ಟಿದ್ರ? ಗೆಲ್ಲಿಸ್ಕೊಂಡಿದ್ದೀರ. ನಾವೇ ಸಹಕಾರ ಸಚಿವರು ಇದ್ದೀವಪ್ಪ, ನಾಗೇಶ್ ಬಾಬು ಅಧ್ಯಕ್ಷ ಮಾಡ್ಬೋದಿತ್ತಲ್ಲ. ಮಾಡೋ ಅವಕಾಶ ನಮ್ಗೆ ಇರ್ತಾರೆ. ಯಾಕೆ ಹೇಳ್ತೀರಿ ನಮ್ಮನ್ನ? ನಾಗೇಶ್ ಬಾಬು ಅಂದ್ರೆ ಇನ್ನೊಬ್ರು ಮಾಡ್ಬೋದಿತ್ತು, ಹೌದಲ್ಲ? ಈ ಏನೇ ಪಕ್ಷದಿಂದ ಚಿಹ್ನೆಯಲ್ಲಿ ಗೆದ್ದಿರುವಂತದ್ದಲ್ಲ, ಅಂದ್ರೆ ಪಕ್ಷದ ಬೆಂಬಲಿತ ಇವರೆಲ್ಲ ಗೆದ್ದಿರುವಂತದ್ದು. ಯಾರನ್ನಾದ್ರೂ ನಾವು ಗೆಲ್ಲಿಸ್ಕೊಂಡು ನಾವ್ ಯಾರು ಅಧ್ಯಕ್ಷ ಮಾಡ್ಬೋದಿತ್ತು. ಒಂದು ಜನಾಂಗವನ್ನ ಗುರುತಿಸಿ ಮಾಡಿರೋದಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಚಿಕ್ಕನಾಯಿಗಳಿಗೂ ತಡ್ಕೊಳಕ್ ಆಗ್ತಿಲ್ಲ, ಗುಬ್ಬಿಯವ್ರಿಗೂ ತಡ್ಕೊಳಕ್ ಆಗ್ತಿಲ್ಲ. ಏನೆಲ್ಲೇನೋ ಮಾತಾಡಿದ್ದೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಗುಬ್ಬಿ ಶ್ರೀನಿವಾಸ್ ಅವರಿಗೆ ಕೈಗೆ ಬಂದ್ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಸಿಟ್ಟ, ಅಥವಾ DK ಶಿವಕುಮಾರ್ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ಅನ್ನುವಂತಹ ತಿಕ್ಕಾಟದಲ್ಲಿ ಹೊರಬೀಳ್ತಾ ಇರುವಂತಹ ಮಾತುಗಳ ಇವು ಯಾವುದು ಅಂತ? ಎಸ್ ಮಮತಾ, ಇದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು DKC ಅವರ ಬಣ ಮತ್ತು CM ಸಿದ್ದರಾಮಯ್ಯ ಅವರ ಬಣದ ನಡುವಿನ ಒಂದು ತಿಕ್ಕಾಟನ ಅಂತಾನೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಮೊನ್ನೆ ತಾನೇ ಏನು ತುಮಕೂರು ಹಾಲು ಉತ್ಪಾದಕರ ಒಕ್ಕೂಟದ ಚುನಾವಣೆ ನಡೀತು. ಆ ಚುನಾವಣೆ ಸಂದರ್ಭದಲ್ಲಿ ಸುಮಾರು 10 ಜನ ಪ್ರತಿನಿಧಿಗಳು ಗೆದ್ದಿದ್ರು. ಸೊ ಅಲ್ಲಿ ಚುನಾವಣೆಯಲ್ಲಿ ಗೆದ್ದಂತಹ ಪ್ರತಿನಿಧಿಗಳನ್ನು ಬಿಟ್ಟು ನಾಮಿನೇ ಆದಂತಹ ಪ್ರತಿನಿಧಿನ, ಅಂದ್ರೆ
ಪಾವಗಡದ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಶಾಸಕ ವೆಂಕಟೇಶ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರುವಂತದ್ದು ಇಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಮತ್ತು ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು. ಅಂದ್ರೆ ಗುಬ್ಬಿಯ SR ಶ್ರೀನಿವಾಸ್ ಶಾಸಕರು ಅವರು ಪ್ರಬಲವಾಗಿ ವಿರೋಧ ಮಾಡಿರುವಂತದ್ದು. ಅವರ ಪತ್ನಿ ಭಾರತಿ ಶ್ರೀನಿವಾಸ್ ಕೂಡ ಗುಬ್ಬಿ ಕ್ಷೇತ್ರದಿಂದ ಗೆದ್ದು ಬಂದವರು. ಗೆದ್ದಂತ ಜನಪ್ರತಿನಿಧಿಗಳಿಗೆ ಏನು ಅಧ್ಯಕ್ಷ ಸ್ಥಾನ ಕೊಡದೆ ನಾಮಿನೇ ಆದವರು ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆಯನ್ನ ಮತ್ತು ತುಮಕೂರು ಜಿಲ್ಲೆಯಲ್ಲಿ ತುಗಲಕ್ ದರ್ಬಾರ್ ನಡೀತಾ ಇದೆ ಎನ್ನುವಂತಹ ಧಾಟಿಯಲ್ಲಿ ಸಚಿವದ್ವಯರಾದಂತಹ ಜಿ ಪರಮೇಶ್ವರ್ ಮತ್ತೆ KN ರಾಜಣ್ಣರ ವಿರುದ್ಧ SR ಶ್ರೀನಿವಾಸ್ ಅವರು ಕಳೆದ ಒಂದು 10 ದಿನದಿಂದ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಬಂದಿರುವಂತದ್ದು. ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು KN ರಾಜಣ್ಣ ಅವರ ಪುತ್ರರೂ ಆದಂತಹ MLC ರಾಜೇಂದ್ರ ರಾಜಣ್ಣ ಕೂಡ ವಾಗ್ದಾಳಿಯನ್ನು ಪ್ರತಿಯಾಗಿ SR ಶ್ರೀನಿವಾಸ್ ವಿರುದ್ಧ ಕೊಟ್ಟಿರುವಂತದ್ದು. ಏಕವಚನದಲ್ಲಿ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಮಧುಗಿರಿಯಲ್ಲಿ ನಡೆದಂತ ಒಂದು ಸಮಾರಂಭದಲ್ಲಿ ನೇರವಾಗಿ ಹೇಳ್ತಾರೆ, ಯಾಕೆ ನೀನು ಏನಪ್ಪ ಯಾರನ್ನು ಗೆಲ್ಸಿದ್ಯಾ ಅನ್ನುವಂತಹ ರೀತಿಯಲ್ಲಿ, ಮತ್ತೆ ನಿಮ್ಮಿಂದ ನಾವು ಗೆದ್ದಿಲ್ಲ ಅನ್ನುವಂತ ರೀತಿಯಲ್ಲಿ, ಮತ್ತೆ ಮುಂದೂ ಕೂಡ ನಮಗೆ ಒಂದು ಕಾಲ ಬಂದೇ ಬರುತ್ತೆ ಅನ್ನುವಂತ ರೀತಿಯಲ್ಲಿ ರಾಜೇಂದ್ರ ಅವರು ಕೂಡ SR ಶ್ರೀನಿವಾಸ್ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು. ಮಮತಾ. ಆಲ್ ರೈಟ್, ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ.